ಹಾಯ್ ಆಲ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಗಳಿಗೆ ಸ್ಕೂಲ್ಗೆ ಕಳಿಸ್ಬೇಕಾಗಿತ್ತು. ಆ್ಯಂಡ್ ನಾವು ಅಂದ್ಕೊಳೋದೇ ಒಂದು, ಆಗೋದೇ ಒಂದು. ಆ್ಯಕ್ಚುಲಿ ಮಗನಿಗೆ ಬಂದುಬಿಟ್ಟು ಲಕ್ಕಿಗೆ 3 ಡೇಸಿಂದ ಹುಷಾರಿಲ್ಲ. ಅವನಿಗೆ ಟೆಂಪಲ್ಗೆ ಕರ್ಕೊಂಡೋಗಿ ಒಂದು ಅಂತರ ಹಾಕ್ಸ್ಕೊಂಡು ಬರೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದೆ. ಜ್ವರ ಬಿಟ್ಟು ಬರ್ತಿದೆ ಮತ್ತು ತುಂಬ ಹಠ ಮಾಡ್ತಿದ್ದಾನೆ. ಒಂದು 1 ವೀಕಿಂದ ಸರಿಯಾಗಿ ನಿದ್ದೆನೂ ಮಾಡ್ತಾಯಿಲ್ಲ. ತುಂಬ ಹಠ ಮಾಡ್ತಿದ್ದ. ಅದಕ್ಕೆ ಓಕೆ ಥರ್ಸ್ಡೇನೇ ಹಸ್ಬೆಂಡ್ಗೆ ಹೇಳಿದೆ, ಹೋಗಿ ತಾಯಿ ತಾಕ್ಸ್ಕೊಂಡು ಬರೋಣ ಮಗುಗೆ ಅಂತ ಹೇಳ್ಬಿಟ್ಟು. ಹಸ್ಬೆಂಡ್ ಇಲ್ಲ, ಫ್ರೈಡೇ ಬೆಳಿಗ್ಗೆನೇ ಹೋಗೋಣ ಅಂತ ಹೇಳಿದ್ರು. ಓಕೆ ಮಗುನ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದುಬಿಟ್ಟು ಮಗಳನ್ನ ಆಮೇಲೆ ಹೋಗೋಣ ಅಂತ ಹೇಳಿದ್ರು. ಓಕೆ ಅಂತ ಹೇಳಿಬಿಟ್ಟು ನಾನು ಫ್ರೈಡೇ ನೈಟ್ ಅಂದ್ಕೊಂಡೆ. ಓಕೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಪೂಜೆ ಗೀಜೆ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ನೋಡಿದ್ರೆ ನನ್ನ ಮಗ ನೈಟೆಲ್ಲ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ಅಳ್ತಾನೆ ಇದ್ದ. ಜ್ವರ ಬಿಟ್ಟು ಬರ್ತಾಯಿತ್ತು. ಮತ್ತು ತುಂಬ ಹಠ, ಚಂಡಿ ಹಿಡಿತಾರೆ ಅಂತ ಹೇಳ್ತಾರೆ, ಆ ಥರ ಹಠ ಮಾಡ್ತಿದ್ದ. ಓಕೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ನಾನು ಆ್ಯಕ್ಚುಲಿ ನಾರ್ಮಲಾಗಿ ನಾನು 6:15 ಇಲ್ಲ 6:30ಗೆ ಕಿಚನಲ್ಲಿ ಇರ್ತೀನಿ. ಅಂಥದ್ರಲ್ಲಿ ಇವತ್ತು 1/2 ಅವರ್ ಲೇಟ್ ಆಗೋಯಿತು. 7 o'clock ಬಂದು ಈಸಿಯಾಗಿ ಫಸ್ಟು ಆಗೋ ಥರ ಪೊಂಗಲ್ ಮಾಡಿ ಮತ್ತು ಸಾಂಬಾರು ಮಾಡಿಟ್ಟರೆ ಮತ್ತೆ ಮಧ್ಯಾಹ್ನ ಬಂದು ತಿನ್ಬೋದಲ್ಲ ಅಂತ ಹೇಳ್ಬಿಟ್ಟು ಸಾಂಬಾರು ಪೊಂಗಲ್ ಮಾಡಿದೆ ಅಷ್ಟೇ. ಪೊಂಗಲು ಸಾಂಬಾರು ಮಾಡಿಬಿಟ್ಟು ತೆಗೆದಿಟ್ಟು ರಿಮೈನಿಂಗ್ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆಯೋಣ ಅಂತ ಅಂದ್ಕೊಂಡೆ. ನಮಗೆ ಮಕ್ಕಳಿಗೆ ಹುಷಾರಿಲ್ಲ ಅಂತ ಅಂದಾಗ ನಾವು ಏನಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಆ್ಯಂಡ್ ನಮಗೂ ಅವ್ರಿಗೂ ನಿದ್ದೆ ಇರೋದಿಲ್ಲ, ನಮಗೂ ನಿದ್ದೆ ಇರೋದಿಲ್ಲ. ಏನು ಹೇಳೋದು, ಒಂದು ಟೈಮು ಊಟ ಇಲ್ಲಾಂದರೆ ಎದ್ಬಿಡ್ಬೋದು, ಬಟ್ ನಿದ್ದೆ ಆಗಿಲ್ಲ ಅಂದರೆ ಮಾತ್ರ ತುಂಬ ಕಷ್ಟ ಆಗುತ್ತೆ. ಓಕೆ ಪಾತ್ರೆ ಎಲ್ಲ ತೊಳ್ಕೊಂಡೆ, ಸ್ವಲ್ಪ ಎಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆದೆ. ಸ್ನಾನ ಮಾಡ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೆ. ನನ್ನ ಮಗಳು ನೋಡಿ ಇಲ್ಲಿ ಏನು ಮಾಡ್ತಿದ್ದಾಳೆ ಅಂತ. ರೆಡಿ ಆಗು ಅಂತ ಹೇಳಿದರೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಓಕೆ ನಾವು ಇವತ್ತು ಅಂದ್ಕೊಂಡಿದ್ದ ದೇವಸ್ಥಾನ ಬಂದುಬಿಟ್ಟು ಟ್ಯಾನಿ ರೋಡಲ್ಲಿರೋದು ಓಲ್ಡ್ ಆಂಜನೇಯ ಟೆಂಪಲ್, ಹನುಮಾನ್ ಟೆಂಪಲ್ ಅಂತ ಕರೀತಾರೆ. ರೋಡ್ ಸೈಡಲ್ಲೇ ಇದೆ ಇದು ಟೆಂಪಲ್ಲು. ತುಂಬ ಪವರ್ಫುಲ್ ದೇವಸ್ಥಾನ ಆ್ಯಂಡ್ ತುಂಬ ಹಳೆ ದೇವಸ್ಥಾನ ಕೂಡ. ಅಲ್ಲಿರೋ ಸುತ್ತಮುತ್ತ ಇರೋ ಮುಸ್ಲಿಮ್ ಅವರಾಗಿರ್ಬೋದು, ಕ್ರಿಶ್ಚಿಯನ್ ಆಗಿರೋರು, ಹಿಂದೂಸ್ ಆಗಿರ್ಬೋದು, ಮಕ್ಕಳಿಗೆ ಏನೇ ಹುಷಾರಿಲ್ಲ ಅಂದ್ರೂ ತಾಯತ್ ಕಟ್ಸೋಕ್ಕೆ ಅಲ್ಲಿ ಕರ್ಕೊಂಡೋಗ್ತಾರೆ. ನನ್ನ ಮಗನಿಗೂ ಆಲ್ರೆಡಿ 2 times ಕರ್ಕೊಂಡೋಗಿದ್ದೀನಿ. ಮಗಳಿಗೆ ಕರ್ಕೊಂಡೋಗಿಲ್ಲ, ಮಗನಿಗೂ ಕರ್ಕೊಂಡೋಗಿದ್ದೀನಿ. ತುಂಬ ಅಂದರೆ ತುಂಬ ಪವರ್ಫುಲ್ ದೇವಸ್ಥಾನ. ಅಲ್ಲಿ ಯಾರಾದರೂ ಇದ್ದರೆ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ ಅದು ಟೆಂಪಲ್ ಎಲ್ಲಿದೆ ಅಂತೇಳ್ಬಿಟ್ಟು. ರೋಡ್ ಸೈಡಲ್ಲೇ ಬರುತ್ತೆ. ಆ್ಯಂಡ್ ಅದು ಬಂದು ಉದ್ಭವ ಆಗಿರೋದು ಕಲ್ಲಲ್ಲೇ ಅಂತ ಹೇಳ್ತಾರೆ. ಮತ್ತು ಅದ್ರ ಪಕ್ಕದಲ್ಲಿ ಒಂದು ಮೂರ್ತಿನ ಕೆತ್ತಿಸಿ ಇಟ್ಟಿದ್ದಾರೆ. ಒಂದು ಹಳೇದು ಕಲ್ಲಲ್ಲಿ ಉದ್ಭವ ಆಗಿರೋದು ಮೂರ್ತಿ ಒಂದು ಅವರು ಕೆತ್ತನೆ ಮಾಡಿ ಇಟ್ಟಿರೋ ಮೂರ್ತಿ ಒಂದು. ಈ ಥರ ತುಂಬ ಒಳ್ಳೆ ಟೆಂಪಲ್ಲು. ಮಕ್ಕಳಿಗೆ ಬೇಗ ವಾಸಿ ಆಗುತ್ತೆ. ಆಮೇಲೆ ಅಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಮಗಳನ್ನ ಬೇಗ ಹಸ್ಬೆಂಡ್ ಹೋಗಿ ಬಿಟ್ಬಿಟ್ಟು ಬಂದರು. ಬಿಟ್ಬಿಟ್ಟು ಬರೋ ಅಷ್ಟೊತ್ತಿಗೆ ನಾನು ರೆಡಿ ಆದಮೇಲೆ ಹೋದ್ವಿ ಇಬ್ಬರೂ. ಅಲ್ಲಿ ಹೋಗಿ ನೋಡೋ ಅಷ್ಟೊತ್ತಿಗೆ ಟೆಂಪಲ್ ಓಪನ್ ಇತ್ತು. ನಾವು ಅಲ್ಲಿಗೆ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ 9:45 ಆಗಿತ್ತು. ಟೆಂಪಲ್ ಏನೋ ಓಪನ್ ಇತ್ತು, ಬಟ್ ಅಂತರ ಹಾಕೋದಕ್ಕೆ ಪೂಜಾರಿ ಇರಲಿಲ್ಲ. ಅವ್ರು ಹೇಳಿದ್ರು ಪೂಜಾರಿ ಇಲ್ಲ, ಬರೋಕ್ಕೆ ಲೇಟ್ ಆಗುತ್ತೆ, ಈವ್ನಿಂಗ್ ಆಗುತ್ತೆ, ಮತ್ತೆ ಈವ್ನಿಂಗ್ ಬನ್ನಿ ಅಂತೇಳ್ಬಿಟ್ಟು. ಓಕೆ ಮತ್ತೆ ಈವ್ನಿಂಗ್ ನನಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಹಸ್ಬೆಂಡ್ ಬಂದುಬಿಟ್ಟು ಕೆಲಸ ಇದೆ ಮತ್ತು ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಓಕೆ ನಮ್ಮ ಮನೆ ಹತ್ರ ನಿಯರ್ ಬೈ ಒಂದು ಆಂಜನೇಯ ಟೆಂಪಲ್ ಇದೆ, ದೊಡ್ಡ ಆಂಜನೇಯ ಟೆಂಪಲ್ಲು. ಅಲ್ಲಿ ಹೋಗ್ಬಿಟ್ಟು ಮಗುಗೆ ಒಂದು ಅಂತರ ಹಾಕ್ಸಿದ್ವಿ. ಮತ್ತು ಆಗ ತಾನೇ ಬೆಳಿಗ್ಗೆನೇ ಬೆಣ್ಣೆ ಅಲಂಕಾರ ಮಾಡಿದರು. ಬೆಣ್ಣೆ ಸಿಕ್ತು ಮತ್ತು ಉದ್ದಿನ ವಡೆ ಕೊಟ್ಟರು. ಇವತ್ತು ಬೆಳಗ್ಗೆನೇ ಶುಕ್ರವಾರ 2 ದೇವ್ರ ದರ್ಶನ, 2 ಆಂಜನೇಯ ಸ್ವಾಮಿ ದರ್ಶನ ಆಗೋಯಿತು. ಓಕೆ ಮಗುಗಲ್ಲೇ ಅಂತರ ಹಾಕ್ಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 10:30, 11 ಆಗೋಗಿತ್ತು. ಮತ್ತು ಬಂದು ಮನೆಯೆಲ್ಲ ಸ್ವಲ್ಪ ಕಸ ಗುಡಿಸ್ದೆ. ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಮತ್ತು ಗಿಡಗಳಲ್ಲಿ ಹೂವು ಬಿಟ್ಟಿತ್ತು, ಹೂವು ಕಿತ್ಕೊಂಡು ಬಂದೆ. 1 ಹೂವು ಆಗಲಿ 2 ಹೂವು ಆಗಲಿ ನಮ್ಮ ಗಿಡದಲ್ಲಿ ಬಿಟ್ಟಿರೋದು ಅಂತಂದರೆ ನಮಗದು ಫೀಲಿಂಗೇ ಬೇರೆ ಅಲ್ವಾ. ಖುಷಿ ಆಗುತ್ತೆ. 1 ಆಗಿರಲಿ 2 ಆಗಿರಲಿ ಹೂವು.
ತುಂಬ ಖುಷಿಯಾಗುತ್ತೆ. ನಮ್ಮ ಓನ್ ಫಾರ್ಮಿಂಗ್ ಅಂದರೆ ನಮ್ಮ ದೊಡ್ಡದೇನು ಫಾರ್ಮ್ ಅಲ್ಲ, ಚಿಕ್ಕದಾಗಿ ಗಿಡನೇ ಆಗಿರ್ಬೋದು. ಸ್ವಲ್ಪ ಮಲ್ಲಿಗೆ ಹೂವು, ಕಾಕಡ ಹೂವು ಬಿಟ್ಟಿತ್ತು ಆ್ಯಂಡ್ ಗಣಗ್ಲೆ ಹೂವು ಆ್ಯಂಡ್ ತುಂಬೆ ಹೂವು ಮತ್ತು ಕನಕಾಂಬ್ರ ಎಲ್ಲ ಸ್ವಲ್ಪ ಸ್ವಲ್ಪ ಬಿಟ್ಟಿತ್ತು. ಕಿತ್ಕೊಂಡು ಮನೆಯೆಲ್ಲ ಒರೆಸಿ ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿಕೊಟ್ಟೆ. ರೆಡಿ ಮಾಡೋ ಅಷ್ಟೊತ್ತಿಗೆ 11:30 ಆಯಿತು. ನಮ್ಮ ಅತ್ತೆಗೆ ರೆಡಿ ಮಾಡಿಕೊಟ್ಟೆ. ನಮ್ಮ ಅತ್ತೆ ಬಂದು ಪೂಜೆ ಮಾಡಿದ್ರು. ಪೂಜೆ ಮಾಡಿದಾದಮೇಲೆ ನಾನು ಮಗು ಬಂದು ಮಲಗಿದ್ದ. ಸರಿ ಓಕೆ ಏನಾದ್ರು ತಿನ್ನೋಣ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ಹಾಗೆ ಸ್ವಲ್ಪ ಹಾಲು ಪೌಡ್ರ್ ಕೂಡ ಇತ್ತು. ಈ ಅಂಗನವಾಡಿಯಲ್ಲಿ ಕೊಡ್ತಾರಲ್ಲ ಹಾಲು ಪೌಡ್ರು ಅದಿತ್ತು. ಓಕೆ ಅದರಲ್ಲಿ ಏನಾದ್ರು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಗುಲಾಬ್ ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿವಸ ಆಗಿತ್ತು ಅಂತ. ಫಸ್ಟು ಸಿರಪ್ ಮಾಡೋದಕ್ಕೆ 1 ಗ್ಲಾಸ್ ಸಕ್ಕರೆಗೆ ಅದೇ ಗ್ಲಾಸಲ್ಲಿ 1.5 ಗ್ಲಾಸು ನೀರು ಹಾಕಿ ಸ್ಟವ್ ಮೇಲೆ ಇಟ್ಟೆ. ಆನಂತರ ಇಲ್ಲಿ ನೋಡ್ಬೋದು ಅಂಗನವಾಡಿದು ಮಿಲ್ಕ್ ಪೌಡರು 2 ಕಪ್ಸ್ ತೊಗೊಂಡಿದ್ದೀನಿ. ಅಲ್ಲಿ ಮೆಜರ್ ಇದೆಲ್ಲ ಕಪ್ಪು, ಆ ಕಪ್ಪಲ್ಲಿ 2 ಕಪ್ಸ್ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ಅದೇ ಸೇಮ್ ಕಪ್ಪಲ್ಲಿ 3/4 ಕಪ್ಪು ಮೈದಾ ತೊಗೊಂಡಿದ್ದೀನಿ. ಮೈದಾ ಹಾಕ್ಕೊಂಡು ಸ್ವಲ್ಪ ಪಿಂಚ್ ಆಫ್ ಸೋಡಾ ಹಾಕ್ಕೊಳ್ಬೇಕು. ಇಲ್ಲಿ ವಿಡಿಯೋ ಮಿಸ್ ಆಗಿದೆ. ಅಲ್ಲಿ ಲೈಟಾಗಿ ಫಸ್ಟ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕ್ತಿರೋದಕ್ಕೆ ಮೊದಲೇ ಮೈದಾ ಮತ್ತು ಮಿಲ್ಕ್ ಪೌಡರ್ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಉದುರಿಸ್ಕೊಂಡು ಚಪಾತಿ ಹಿಟ್ಟದಕ್ಕೆ ಗಟ್ಟಿಯಾಗಿ ಇದು ಮಾಡಬಾರ್ದು, ಸಾಫ್ಟಾಗಿ ಮೆತ್ತಗೆ ನಾದ್ಕೊಬೇಕು. ನಾದ್ಕೊಂಡು ಸ್ವಲ್ಪ ಪ್ಲೇಟ್ ಬಟ್ಟೆ ಮುಚ್ಚಿ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ಸಾಫ್ಟ್ ಆಗಲಿ ಅಂತ. ಆಮೇಲೆ ಇಲ್ಲಿ ಸಕ್ಕರೆ ಪಾಕನೂ ರೆಡಿ ಆಗ್ತಾಯಿತ್ತು. ಆಮೇಲೆ ಒಂದು 1/2 ಅವರ್ ಆದಮೇಲೆ ಉಂಡೆ ಮಾಡೋದಕ್ಕೆ ಎತ್ಕೊಂಡೆ. ಉಂಡೆ ಮಾಡಬೇಕಾದ್ರೆ ನಮ್ಮ ಅಂಗೈ ಮಧ್ಯದಲ್ಲಿ ಇಟ್ಕೊಂಡು ಪ್ರೆಸ್ ಮಾಡಿ ನಾವು ಈ ಥರ ಉಂಡೆ ಮಾಡಿದ್ರೆ ಒಂದು ಕೂಡ ಕ್ರ್ಯಾಕ್ ಬರ್ದಿರ ಕ್ಲೀನಾಗಿ ನೀಟಾಗಿ ಬರುತ್ತೆ. ನೀಟಾಗಿ ಬಂದಮೇಲೆ ಎಲ್ಲ ಈ ಥರ ಉಂಡೆ ಮಾಡಿ ಇಟ್ಕೊಂಡೆ. ಆ್ಯಂಡ್ ಒಂದು 4-5 ಪೀಸ್ ಈ ಥರ ಚಂಪಾಕಲಿ ಸೈಜ್ ಸ್ವೀಟ್ ಸೈಜಲ್ಲಿ ಕೂಡ ಈ ಥರ ಉದ್ದದಾಗಿ ಮಾಡಿಟ್ಕೊಂಡೆ. ಎಣ್ಣೆ ಬಿಸಿಯಾಗಿತ್ತು. ಬಿಸಿ ಆದಮೇಲೆ ಒಂದೊಂದೇ ಲೋ ಫ್ಲೇಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿ ಎಲ್ಲ ಒಂದೇ ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಯ್ಲ್ ಮಾಡಿಕೊಂಡೆ. ಆ್ಯಂಡ್ ತೆಗೆದು ಅದನ್ನು ಶುಗರ್ ಸಿರಪ್ಪಲ್ಲಿ ಬಿಸಿ ಇರೋವಾಗನೇ ಹಾಕ್ಬಿಟ್ಟೆ. ಬಿಸಿ ಇರೋವಾಗನೇ ಹಾಕಿದಾಗ ನಮಗೆ ಶುಗರ್ ಸಿರಪ್ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಜಾಮೂನ್ ಮಾತ್ರ ಚೆನ್ನಾಗಿ ಬಂದಿತ್ತು. ಯಾರಾದರೂ ಮಿಲ್ಕ್ ಪೌಡರ್ ಇದ್ದರೆ ಮನೆಯಲ್ಲಿ ಅಂಗನವಾಡಿಯಲ್ಲಿ ಕೊಟ್ಟಿರೋದು ವೇಸ್ಟ್ ಆಗುತ್ತೆ, ಏನು ಮಾಡಬೇಕು ಅಂತನ್ನೋರು ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.